ನಾನು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಇಲ್ಲ, ಮತ್ತೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಆಟೋ ಬಾನು, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಇಲ್ಲ ಇಲ್ಲ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಶೋರಾ? ಶೋರ್ ಶೋರ್. ಹಾಗಾದ್ರೆ ಸರಿ, ಬಾಯ್ ಅನು. ಬಾಯ್. ಕಾರ್ ಇದೇ ರೋಡಲ್ಲೇ ಹೋಗೋದಲ್ವಾ? ಯಾಕಿನ್ನ ಬಂದಿಲ್ಲ? ಆಟೋ ಶಿವ ಆಟೋ ಜೆಂಡೆ ಎಲ್ಲ ಹೋಗ್ಬೇಕು ಮೇಡಮ್? ಎಲ್ಲೂ ಇಲ್ಲ, ನೀವ್ ಹೋಗಿ, ನಾನು ಹೋಗ್ತೀನಿ. ಬನ್ನಿ ಮೇಡಮ್, ಮೀಟರ್ ಹಾಕ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ, ನೀವ್ ಹೋಗಿ. ಏನಾಯ್ತು? ಆಟೋ ಹುಡುಕ್ತಾ ಇದ್ದೆ, ಒಂದ್ ಆಟೋನು ಸಿಗ್ತಾ ಇಲ್ಲ ಸರ್. ಇಲ್ಲಿ ನಿಂತ್ಕೊಂಡ್ರೆ ಆಟೋ ಸಿಗಲ್ಲ, ಮುಂದೆ ಸಿಗ್ನಲ್ ಅಲ್ಲಿ ನಿಂತ್ಕೋಬೇಕು. ಜೆಂಡೆ, ಅವಳನ್ನ ಕರ್ಕೊಂಬಾ. ಬನ್ನಿ. ಸರ್, ಆಟೋಗೋಸ್ಕರ ಕಾಯ್ತಾ ಇದ್ದೆ, ಒಂದ್ ಆಟೋನು ಸಿಗ್ಲಿಲ್ಲ. ಒಂದ್ ಆಟೋ ಸಿಕ್ತು, ಆದ್ರೆ ಅವ್ರು ಬರಲ್ಲ ಅಂದ್ಬಿಟ್ರು. ಅದಕ್ಕೆ ಓಕೆ, ಗೆಟ್ ಇನ್, ಐಲ್ ಡ್ರಾಪ್ ಇಟ್. ಬೇಡ ಸರ್, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ ಅಂತ. ಇಟ್ಸ್ ಓಕೆ, ಐಲ್ ಡ್ರಾಪ್. Mira, you could still be here. It's okay, sir. You carry on. ಜೆಂಡೆ ಸರ್, ವೀರಾಜಿ ನಾನು ಡ್ರಾಪ್ ಮಾಡಿದ್ದೀನಿ ಸರ್. ಶಿವ ನೋಡಿದ್ರ ಜೆಂಡೆ ಅವಳ ಡ್ರಾಮಾನ? ನೋಡ್ತಾ ಇದ್ದೀನಿ. 3 ದಿನದಲ್ಲೇ ಮನೆ ಸೇರ್ಕೋತಾಳೆ ಅನ್ಕೊಂಡ್ರೆ ಹರ್ಷವರ್ಧನ್ ಸರ್ಗೆನೆ ಕನ್ವಿನ್ಸ್ ಮಾಡ್ಬಿಟ್ಲು. ಗ್ರೇಟ್. ಎಂಥದ್ದು ಇಲ್ಲ ಜೆಂಡೆ. ಯುನೋ, ಅವಳಿಗಿರೋಂಥ ಒಂದೇ ಒಂದು ಟ್ಯಾಲೆಂಟ್ ಅಂದ್ರೆ ಚೆನ್ನಾಗಿ ಡ್ರಾಮಾ ಮಾಡೋದು. ಅವಳಿಗೆ ಆಟೋ ಸಿಗ್ಲಿಲ್ವಂತೆ, ಅದು ಈ ಬ್ಯುಸಿ ರೋಡಲ್ಲಿ. ಕ್ಯಾನ್ ಯು ಜಸ್ಟ್ ಬಿಲೀವ್ ಇಟ್? ಅವಳಿಗೆ ಸರ್ ಜೊತೆ ಹೋಗ್ಬೇಕು ಅಂತಿತ್ತು, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಆಡಿದ್ಲು. ಐ ನೋ ಹರ್ ಜೆಂಡೆ, ಐ ನೋ ಹರ್ ವೆರಿ ವೆಲ್. ಇಂಥ ಹುಡುಗಿರ್ನ ಸಾಕಷ್ಟು ಜನರನ್ನ ನಾನು ನೋಡಿದ್ದೀನಿ. ಶಿ ಸಚ್ ಅ ಡ್ರಾಮಾ ಕ್ವೀನ್ ಜೆಂಡೆ, ಸಚ್ ಅ ಡ್ರಾಮಾ ಕ್ವೀನ್. ನಮಗ್ ಗೊತ್ತಾಗತ್ತೆ, ಆದ್ರೆ ಸರ್ ಗೊತ್ತಾಗೋದಿಲ್ವಲ್ಲ. ಆಂಗರ್ ನಾಟ್ ಗುಡ್ ಮೀರಾ ಮೇಡಮ್. ಇಲ್ಲಿ ನೋಡು ಸುಬ್ಬ, ಏನಾರ ಮಾಡೋಣ ಅಂದರೆ ನಮ್ಮ ಮನೇಲಿ ಯಾವ ಸಾಮಾನಾದ್ರೂ ಸರಿಗಿದ್ಯಾ ನೋಡಿ. ಯಾವ ಸೀರೆ ಸರ್ಗೂ ಹೊಲ್ದಿಲ್ಲ, ಹಂಗೆ ಉಟ್ಕೋತೀನಿ. ಅಲ್ಲ, ನಮ್ಮ ಮರ್ಯಾದೆ ಉಳಿಸ್ಕೊಳಕ್ಕೂ ಇಷ್ಟೊಂದು ಬರ್ತಾನ ಅಂತ ನಿಮ್ಗಂತೂ ಹೇಳಿ ಹೇಳಿ ನನಗೆ ಸಾಕಾಗೋಯ್ತು. ನೀವು ಮಾತ್ರ ಏನೋ ಲೋಟ ಕಾಫಿ ಮಾಡ್ಕೊಡ್ತೀಯಾ? ಯಾಕೆ ಸುಬ್ಬು, ತಲೆ ನೋವ್ತಾ ಇದೆಯಾ? ಸಣ್ಣದಾಗಿ ಈಗಲೇ ಮಾಡ್ಕೊಬರ್ತೀನಿ. ಸುಬ್ಬು, ಅನು ಬಂದಿರಬೇಕು, ಬಾಗ್ಲು ತೆಗೀರಿ. ಬಂದೆ. ಯಜಮಾನ್ರೆ ಬನ್ನಿ.
ಪುಷ್ಪ ಇನ್ನೊಂದು ಕಾಫಿ. ಹಾಂ ಹೇಯ್ ಕಾಫಿ ಗಿಫಿ ಎಲ್ಲ ಏನು ಬೇಡ. ಸುಬ್ಬು, ಈ ವಿಷಯನ ಅಂಗಡಿಯಲ್ಲಿ ಹೇಳಿದ್ರೆ ಸರಿ ಇರಲ್ಲ, ಮನೆಯಲ್ಲೇ ಹೇಳೋದು ವಾಸಿ ಅನ್ನಿಸ್ತು, ಅದಕ್ಕೆ ಬಂದೆ. ಏನೋ ಕಷ್ಟ ಇದ್ದಾಗ ಅಂಗಡಿನ ಅಡ ಇಟ್ಟು ದುಡ್ಡು ತಗೊಂಡೆ. ಈಗಲೋ ಆಗಲೋ ಅಂಗಡಿನ ಬಿಡಿಸ್ಕೊಳ್ತೀಯ ಅಂತಂದ್ರೆ ಸುಮ್ಮನೆ ಆಗ್ಬಿಟ್ಟಲ್ಲಪ್ಪ. ಇನ್ನು ನನಗೆ ಅಂಗಡಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಕಣಯ್ಯ. ಈ ಆನ್ಲೈನ್ ಶಾಪಿಂಗು, ದೊಡ್ಡ ದೊಡ್ಡ ಮಾಲ್ ಎಲ್ಲ ಬಂದು ಇಂಥ ಚಿಕ್ಕ ಅಂಗಡಿಗೆ ಸೀರೆ ತಗೊಳಕ್ಕೆ ಯಾರು ಬರ್ತಾರೆ ಹೇಳು? ಇದರಲ್ಲಿ ಬರೋ ದುಡ್ಡಲ್ಲಿ ಬಾಡಿಗೆ ಕಟ್ಟಕ್ಕೂ ಸಾಕಾಗ್ತಾ ಇಲ್ಲ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಸಾಲನ ತೀರಿಸಿ ಅಂಗಡಿನ ವಾಪಸ್ ತಗೊಂಡ್ಬಿಡು. ಯಜಮಾನ್ರೆ, ನೀವು ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳ್ಬಿಟ್ರೆ ಹೇಗೆ? ದಿಢೀರಂತ ಅಂಗಡಿ ವಾಪಸ್ ಬಿಡಿಸ್ಕೊ ಅಂದ್ರೆ ನಮ್ ದುಡ್ಡು ಎಲ್ಲಿಂದ ತರಲಿ? ಈ ಕಷ್ಟ ಸುಖ ಎಲ್ಲ ದಿಢೀರ್ ಅಂತಾನೆ ಬರೋದು. ನಿನ್ನ ಕೈಯಲ್ಲಿ ದುಡ್ಡು ಹುಟ್ಟಲ್ಲ ಅಂತ ನನಗೆ ಗೊತ್ತು. ಈ ಪಕ್ಕದಲ್ಲಿ ರೇಣುಕಾ ಪ್ರಸನ್ನ ಟಿಫನ್ಸ್ ಇದಾನಲ್ಲ, ಅವನು ಈ ಜಾಗ ಕೇಳ್ತಾ ಇದ್ದಾನೆ. ಅದೇನೋ ಚಿನ್ನದ ಅಂಗಡಿ ಇಡ್ತಾನಂತಪ್ಪ, ಅವನು ಕೊಟ್ಬಿಟ್ರೆ ನನ್ನ ದುಡ್ಡಂತೂ ನನಗೆ ಬಂದ್ಬಿಡುತ್ತೆ. ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳೋದು ನ್ಯಾಯ ಅನ್ನೋದು, ಅದಕ್ಕೆ ಬಂದೆ. ಏನಣ್ಣ ನೀವು? ನಮ್ಮ ಪರಿಸ್ಥಿತಿ ನಿಮ್ಗೆ ಚೆನ್ನಾಗಿ ಗೊತ್ತು. ಒಂದ್ ಸೀರೆ ತಗೊಳಕೇನೆ ತಿಂಗಳಿಗಂತ ತಗೊಂಡಿದೀವಿ. ಅಂಥದ್ರಲ್ಲಿ ಅಂಗಡಿನ ಇದ್ದಕ್ಕಿದ್ದಂಗೆ ಬಿಡಿಸ್ಕೊಳ್ಳಿ ಅಂದ್ರೆ ಹೆಂಗಣ? ಪುಷ್ಪ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ನನ್ನ ಹತ್ರ ಮಾತಾಡಿದ್ರೆ ಏನಮ್ಮ ಸಿಗುತ್ತೆ? ನಿಮ್ಮ ಕಷ್ಟಕ್ಕೆ ನಾವು ಸಾಯ್ಬೇಕಾ? ನೋಡಿ, ಈಗ ನಾನು ಒಂದು ಸಾರಿ ಅಂಗಡಿನ ಮಾರಿದ್ರೆ ಮತ್ತೆ ನಿಮಗೆ ಯಾವತ್ತೂ ಸಿಕ್ಕಲ್ಲ. ಯೋಚನೆ ಮಾಡಿ. ಏನಾಯ್ತು? ಬಿಸಿ ಮುಟ್ಸಿದ್ದೀನಿ. ಶಬಾಷ್, ಗಂಡ ಹೆಂಡತಿ ಇಬ್ರು ಗಲಿಬಿಲಿ ಆದ್ರು ತಾನೆ?